ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಹುಡುಗಿ ನಿಮ್ಮ ಎದುರಿಗೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ಹುಡುಗಿ ಬಂದ್ಬಿಟ್ಟು ನನ್ನ ಹೆಸರು ದೀಕ್ಷಾ ಅಂತ. ಅಲ್ಲ ಸಾರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. A few moments later. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೆ ಹೊಸ ವಿಡಿಯೋ ಜೊತೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಇಂಟ್ರೊಡ್ಯೂಸ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸೋ ಹುಡುಗಿ ಹೆಸರು ದೀಕ್ಷಾ ಅಂದರೆ ನಾನು. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ದೋಸ್ ಗರ್ಲ್ಸ್ ಮತ್ತು ಬಾಯ್ಸ್ ಯಾರೇ ಆಗಿರಲಿ. ಪಿಂಪಲ್ ಮಾರ್ಕ್ಸ್ ಮತ್ತು ಪಿಂಪಲ್ಸ್, ಚಿಕ್ಕ ಚಿಕ್ಕ ಪಿಂಪಲ್ಸ್, ಟೈನಿ ಬಂಪ್ಸ್ ಫೋರ್ ಹೆಡ್ ಮೇಲೆ, ಚೀಕ್ಸ್ ಮೇಲೆ, ಇಲ್ಲಿ ಏನೋ ಮಾರ್ಕ್ಸ್ ಇದ್ರೆ ಮತ್ತು ಪಿಂಪಲ್ಸ್ ಇದ್ರೆ, ದೇರ್ ಇಸ್ ಒನ್ ಮ್ಯಾಜಿಕಲ್ ಕ್ರೀಮ್. ಇದನ್ನು ತಿಳ್ಕೊಬೇಕಂದ್ರೆ ವಿಡಿಯೋ ಎಂಡ್ ತನಕ ನೋಡಿ. ಅಲ್ಲಿ ತನಕ ನಾನು ಖಂಡಿತ ರಿವೀಲ್ ಮಾಡಲ್ಲ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದರೂ ನಂತರನೇ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ ಆರ್ ಸಮಥಿಂಗ್. ನಾನು ಅಪ್ಲೈ ಮಾಡಿದ್ದೀನಿ, ನಾನು ಇವಾಗಲೂ ಅಪ್ಲೈ ಮಾಡ್ತಿದ್ದೀನಿ. ಇಟ್ಸ್ ಬಿನ್ 2 months ಮೇಲಾಗಿದೆ, 3 months ಆಗಿದೆ ಆ್ಯಕ್ಚುಲಿ. ಸೊ ಪ್ಲೀಸ್ ವಾಚ್ ದ ವಿಡಿಯೋ. ಲೆಟ್ಸ್ ಸ್ಟಾರ್ಟ್. ಜಸ್ಟ್ ಒನ್ ಕ್ರೀಮ್ ನನ್ನ ಸ್ಕಿನ್ನೇ ಫುಲ್ ಚೇಂಜ್ ಮಾಡ್ತು. ನಾನು ಯಾವಾಗಲೂ ಹೇಳ್ತೀನಿ ಬೇರೆಯವ್ರಿಗೆ, ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್, ಹೇಗೆ ನೀನು ಅಷ್ಟೊಂದು ಆ್ಯಕ್ನೆ ಮಾರ್ಕ್ಸ್ ಇತ್ತು, ಹೇಗೆ ಸಡನ್ನಾಗಿ ಕ್ಲಿಯರ್ ಆಗಿದೆ, ಸ್ವಲ್ಪ ಮಾರ್ಕ್ಸ್ ಹೇಗೆ ಕ್ಲಿಯರ್ ಆಯಿತು ಅಂತ ತುಂಬ ಜನ ಕೇಳ್ತಾರೆ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು ಯಾವುದೇ ಕ್ರೀಮ್ ಅಪ್ಲೈ ಮಾಡಿ ಒಳಗಿಂದ ಚೆನ್ನಾಗಿಲ್ಲ ಅಂದರೆ, ಒಳಗೆ ಹುಳುಕಿದ್ರೆ ಹೊರಗಡೆ ಎದ್ದು ಕಾಣಿಸುತ್ತೆ. ಅದೇ ಥರ ನೀವು ಎಷ್ಟೇ ಅಪ್ಲೈ ಮಾಡಿದ್ರು, ನಿಮ್ಮ ಏನೇ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ತೊಗೊಂಡ್ರು ಡಾಕ್ಟರ್ ಹತ್ರ ಹೋಗಿ ಅದು ಯಾವುದೂ ವರ್ಕ್ ಆಗಲ್ಲ. ದಿಸ್ ಇಸ್ ಪಾಯಿಂಟ್ ನಂಬರ್ 2. ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ನೀವೆಷ್ಟು ಒಳ್ಳೆ ಫುಡ್, ಒಳ್ಳೆ ನ್ಯೂಟ್ರಿಷನ್ ಫುಡ್ನ ಕನ್ಸ್ಯೂಮ್ ಮಾಡ್ತಿರೋ ಅಷ್ಟು ನಿಮ್ಮ ಬಾಡಿಗೆ ಹೆಲ್ತ್ ಮತ್ತು ಸ್ಕಿನ್ ತುಂಬ 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 ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಟೀಚರ್ಸ್ ಹೇಳ್ತಾರೆ ನಿಮ್ಮ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಾಗ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ ಅಂತ. ಅದೇ ಥರ ಫಸ್ಟ್ ನಾನು 3 points ಹೇಳಿದ್ನಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಒಳ್ಳೆ ಫುಡ್ನ ಎಷ್ಟು ಕನ್ಸ್ಯೂಮ್ ಮಾಡ್ತೀರೋ, ಅಂದರೆ ಮನೆ ಊಟನ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ಮತ್ತು ಎಷ್ಟು ಅಮೌಂಟ್ ಆಫ್ ಶುಗರ್ ಕನ್ಸ್ಯೂಮ್ ಮಾಡ್ತೀರಾ ಬಾಡಿಗೆ, ಮತ್ತು ಹೊರಗಿನ ಫುಡ್ ಎಷ್ಟು ತಿಂತೀರಾ, ತುಂಬ ಮ್ಯಾಟರ್ ಆಗುತ್ತೆ. ನೀವೆಷ್ಟೇ ಹೊರಗಿನ ಫುಡ್, ಹೆಲ್ತಿ ಫುಡ್ ತಿಂದ್ರೂ ಮನೆ ಫುಡ್ ಮತ್ತು ಹೊರಗಿನ ಫುಡ್ ತುಂಬ ಡಿಫರ್ ಆಗುತ್ತೆ. ಹೈಜೀನ್ ವೈಸ್ ಇರ್ಬೋದು, ಟೇಸ್ಟ್ ವೈಸ್ ಇರ್ಬೋದು. ನಿಮಗೆ ಗೊತ್ತು ಮನೇಲಿ ಅಮ್ಮ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಥವಾ ನೀವು ಹೇಗೆ ಪ್ರಿಪೇರ್ ಮಾಡ್ತೀರ ಅಂತ. ಸೊ ದಿಸ್ ಆಲ್ ಮ್ಯಾಟರ್ಸ್. ಮತ್ತು ಇಷ್ಟೇ ಸದ್ಯಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋಸ್. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಕ್ರೀಮ್. ನಾನು ಆ್ಯಕ್ಚುಲಿ ಯಾರೂ ಸಜೆಸ್ಟ್ ಮಾಡಿಲ್ಲ, ಒಬ್ಬರು ಡರ್ಮಟಾಲಜಿ ಸಜೆಸ್ಟ್ ಮಾಡಿದ್ದು. ನಾನು ಯೂಟ್ಯೂಬಲ್ಲಿ ನೋಡಿದ್ದು ಕ್ರೀಮ್ ಇದು. ತುಂಬ ಜನ ಹಲವಾರು ವೀಡಿಯೋಸ್ ನೋಡಿದ್ಮೇಲೆ ನನಗೆ ಈ ಕ್ರೀಮ್ ಬಗ್ಗೆ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತಿರಲಿಲ್ಲ. ಮತ್ತು ರಿವ್ಯೂಸ್ ಕೂಡ ನೋಡಿದೆ, ಮತ್ತು ಗೂಗಲಲ್ಲಿ ಚೆಕ್ ಮಾಡಿದೆ, ChatGPTಯಲ್ಲಿ ಚೆಕ್ ಮಾಡಿದೆ. ಮತ್ತು ನನ್ನ ಫ್ರೆಂಡ್ಸ್ ಯಾರು ಅಪ್ಲೈ ಮಾಡ್ತಾರೆ, ಬಿಕಾಸ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಹ್ಯಾವ್ ನಾರ್ಮಲ್ ಸ್ಕಿನ್. ನನ್ನ ಫ್ಯಾಮಿಲಿలో ಇಷ್ಟು ತುಂಬ ನಾರ್ಮಲ್ ಸ್ಕಿನ್ ಇದೆ, ಬಟ್ ನನ್ನ ಮಾತ್ರ ಒಂಚೂರು ಆಯಿಲಿ ಮತ್ತು ಆಕ್ನೆ ಪ್ರೋನ್ ಸ್ಕಿನ್ ಇತ್ತು. ಸೊ ದಿಸ್ ಒನ್ ಕ್ರೀಮ್, ದಿಸ್ ಇಸ್ ಕಾಲ್ಡ್ ಬೆಂಜಾಯ್ಲ್ ಪೆರಾಕ್ಸೈಡ್ ಗೈಸ್. ಬೆಂಜಾಯ್ಲ್ ಪೆರಾಕ್ಸೈಡ್ ಜೆಲ್ IP Benzac AC 2.5% of benzoyl peroxide. ದಿಸ್ ಇಸ್ ದ ಕ್ರೀಮ್. ನಿಮಗೆ ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಾನು ಇದು ಅಪೋಲೋ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದು. ತುಂಬ 2-3 ಮೆಡಿಕಲ್ ಸ್ಟೋರ್ಗೆ ಹೋದ್ಮೇಲೆ ನನಗೆ ಈ ಕ್ರೀಮ್ ಸಿಕ್ತು. ಮತ್ತು ಬೇರೆ ಸ್ಟೋರ್ಸಲ್ಲೂ ನೋಡಿದೆ, ಅವಾಗ ಸಿಗಲಿಲ್ಲ, ತರಿಸ್ತೀನಿ ನಾಳೆ ಬನ್ನಿ ಅಂತ ಹೇಳ್ತಿದ್ರು. ಸೊ ಹೊರಗೆ ಹೋದಾಗ ಈ ಕ್ರೀಮ್ ನಂಗೆ ಸಿಕ್ತು. ಆ್ಯಕ್ಚುಲಿ ನನಗೆ ಈ ಕ್ರೀಮ್ನ ಫಸ್ಟ್ ಡೇ ಅಪ್ಲೈ ಮಾಡೋದೋ ಬೇಡವಾ, ಯೂಟ್ಯೂಬಲ್ಲಿ ನೋಡಿರೋದು ಹಾಗೆ ಹಿಂಗೆ ಅಂತ. ಬಟ್ ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, ಇಷ್ಟೊಂದು ಜನ, ಮೋರ್ ದೆನ್ 5 people ತುಂಬ ಡರ್ಮಟಾಲಜಿ ಸಜೆಸ್ಟ್ ಮಾಡಿದ್ದು. ಮತ್ತು ಯಾರು ಯೂಸ್ ಮಾಡ್ತಾರೋ ಅವ್ರ ಯೂಟ್ಯೂಬ್ ವೀಡಿಯೋಸ್ ಮತ್ತು ಎಲ್ಲ ನೋಡಿಬಿಟ್ಟು ನಾನು ತಗೊಂಡಿದ್ದು. ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ಬಟ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ. ನಾನು ಡೈರೆಕ್ಟ್ ಮೆಡಿಕಲ್ ಶಾಪಿಂದ ತೊಗೊಂಬಂದಿದ್ದು ಕ್ರೀಮ್. ಬಿಕಾಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಅವ್ರ ಹತ್ರ ಬರೋ ಪೇಷಂಟ್ಸ್ ಕೂಡ ಲೈಕ್ ಸೇಮ್ ಕ್ರೀಮ್ ತೊಗೊಂಡಿರ್ತಾರೆ. ಮತ್ತು ಒಂದೊಂದ್ಸಲ ಪ್ಯಾಕೇಜ್ ಚೇಂಜ್ ಆಗುತ್ತೆ. ಬಟ್ ದಿಸ್ ಇಸ್ ದ ಒನ್. Benzoyl peroxide gel IP Benzac AC 2.5% benzoyl peroxide. ಇದು ದಿಸ್ ಇಸ್ ದ ಕ್ರೀಮ್. ನಂದು ಸ್ಕಿನ್ ಆ್ಯಕ್ಚುಲಿ ಇವಾಗ ಹಿಂಗಿರೋದು. ನಾನು ಏನಂದರೆ ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಒಂದು ಕಾಜಲ್ ಮತ್ತು ಲೈಟ್ ಲಿಪ್ಸ್ಟಿಕ್ ಮತ್ತು ಒಂದು ಸನ್ಸ್ಕ್ರೀನ್. ಅದು ಬಿಟ್ಟು ಗಾಯ್ಸ್ ನಾನು ಏನೂ ಅಪ್ಲೈ ಮಾಡಿಲ್ಲ. ದೇರ್ ಇಸ್ ನೋ ಫಿಲ್ಟರ್, ಏನಿಲ್ಲ. ಜಸ್ಟ್ ರೂಮ್ ಲೈಟ್ ಆನ್ ಆಗಿದೆ ಅಷ್ಟೇ. ದಿಸ್ ಇಸ್ ಮೈ ಸ್ಕಿನ್. ನಾನು ಆ್ಯಕ್ಚುಲಿ ಫಸ್ಟ್ ಡೇ ಅಪ್ಲೈ ಮಾಡೋಕ್ಕೆ ತುಂಬ ಯೋಚನೆ ಮಾಡಿದೆ. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಡೇ ಫೋಟೋ ತೊಗೊಬೇಕಿತ್ತು. ಆಮೇಲೆ ಫಸ್ಟ್ ಡೇ ಅಪ್ಲೈ ಮಾಡಿದೆ, ಹೆಂಗೋ ಅಪ್ಲೈ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ನನ್ನ ರಿಸಲ್ಟ್ಸ್ ಗೊತ್ತಾಯಿತು. ಫುಲ್ ವೈಟ್ ಮಾರ್ಕ್ಸ್ ಎಲ್ಲ ಇತ್ತು. ಮಾರ್ಕ್ಸ್ ಅಲ್ಲ, ಒಂಥರ ಆ್ಯಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತಲ್ವ, ಲೈಕ್ ವೈಟ್ ಕಲರ್ ಪಸ್ ಬರೋ ಥರ, ಆ ಥರ ಇಲ್ಲಿ ಮತ್ತು ಇಲ್ಲಿ. ನಾನು ಒಬ್ಬರು ಡರ್ಮಟಾಲಜಿಸ್ಟ್ ಹೇಳೋದು ನೋಡಿದ್ದೆ, ಇಲ್ಲಿ ಪಿಂಪಲ್ಸ್ ಆದರೆ ಬಿಕಾಸ್ ಆಫ್ ಸ್ಟಮಕ್, ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಇಂದ, ಮತ್ತು ಅಂದರೆ ಸ್ಟಮಕ್ ಚೆನ್ನಾಗಿದ್ರೆ ಲೈಕ್ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಬಟ್ your liver, kidney
ಮತ್ತು ನಿಮ್ಮ ಸ್ಟಮಕ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತೀರಾ ಅಂದರೆ ನೀವು ಕನ್ಸ್ಯೂಮ್ ಮಾಡೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ಸ್ ವೇರ್ ಎವ್ರಿಥಿಂಗ್ ಶೋಸ್ ಆನ್ ಯೋರ್ ಫೇಸ್, ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಎಸ್, ದಿಸ್ ಇಸ್ ದ ಕ್ರೀಮ್. ನಾನು ಫಸ್ಟ್ ಡೇ ಅಪ್ಲೈ ಮಾಡಿದೆ, ಅಂದರೆ ಫೇಸ್ನ ಕ್ಲೆನ್ಸ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ದು ಮಲಗೋಕ್ಕಿಂತ ಮುಂಚೆ. ಐ ಯೂಸ್ ಟ್ವೈಸ್ ಅ ಡೇ. ಬಟ್ ಫಸ್ಟ್ ಡೇ ಅಪ್ಲೈ ಮಾಡಿದಾಗ ನಾನು ರಾತ್ರಿ ಅಷ್ಟೇ ಅಪ್ಲೈ ಮಾಡಿದ್ದು. ಸಂಜೆ ತೊಗೊಂಬಂದೆ, ಫೇಸ್ ವಾಶ್ ಮಾಡಿದೆ, ಊಟ ತಿಂದ್ಬಿಟ್ಟು ಅಪ್ಲೈ ಮಾಡಿದೆ. ಲೈಕ್ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿತ್ತು ಅಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ನಾನು ನೀಟಾಗಿ ಅಪ್ಲೈ ಮಾಡಿದ್ದೆ ಅವತ್ತು. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ನಾನು ಎದ್ದು ಬಂದಾಗ ಲೈಕ್ ನಿನ್ನೆ ಮಾರ್ನಿಂಗ್ ಇದ್ದಿದ್ದು ಪಿಂಪಲ್ಸ್ ಪಸ್ ಎಲ್ಲ ಕ್ಲಿಯರ್ ಆಗಿತ್ತು. ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಡಿಮೆ ಆಗಿತ್ತು. ಇಷ್ಟು ಇತ್ತು ಅಂದರೆ ಇಷ್ಟಾಗಿತ್ತು, ಗೊತ್ತೇ ಆಗ್ತಿರಲಿಲ್ಲ. ಫಸ್ಟ್ ದೂರ ಇದ್ದವ್ರೆ ಏನು ಮುಖ ಏನಾಗಿದೆ ಏನಾಯಿತು ಅಂತ ಎಲ್ಲ ಕೇಳ್ತಿದ್ರು. ಆಮೇಲೆ ಹೇಳ್ತಿದ್ದೆ ಹಿಂಗಾಯಿತು, ಮೇ ಬಿ ಹಾರ್ಮೋನಲ್ ಬ್ಯಾಲೆನ್ಸ್ ಮತ್ತು ಸಡನ್ನಾಗಿ ವೆದರ್ ಕೂಡ ಚೇಂಜ್ ಆಗಿರೋದು ನನ್ನ ಸ್ಕಿನ್ ಚೇಂಜ್ ಆಗುತ್ತೆ ಒಬ್ಬೊಬ್ಬರಿಗೆ. ಎಕ್ಸಾಂಪಲ್ ನನ್ನ ಸ್ಕಿನ್ನ ತೊಗೊಬೋದು. ಸೊ ದಿಸ್ ಕ್ರೀಮ್ ಹೆಲ್ಪ್ ಮೀ. ನಾನು ಫಸ್ಟ್ ನೆಕ್ಸ್ಟ್ ಡೇ ಸೆಕೆಂಡ್ ಡೇನೇ ನಾನು ಫೋಟೋ ತೊಗೊಂಡೆ. ಆಮೇಲೆ ಅದನ್ನೇ ನಾನು ದಿನ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಡೇ, ಥರ್ಡ್, ಫೋರ್ತ್, ಫಿಫ್ತ್ ಕಂಟಿನ್ಯೂಸ್ ಆಗಿ ಲೈಕ್ 4-5 ಡೇಸ್ ಅಪ್ಲೈ ಮಾಡಿದೆ. ಮೈ ಸ್ಕಿನ್ ಇಸ್ ಲೈಕ್ ದಿಸ್. ನೋ ಫಿಲ್ಟರ್, ಏನು ಅಂದರೆ ಏನೂ ಹಾಕಿಲ್ಲ, ಎಷ್ಟು ಕ್ಲಿಯರ್ ಇದೆ. ಇವಾಗ ಲೈಕ್ ನಾರ್ಮಲಿ ಎಲ್ಲರಿಗೂ ಸೆಲೆಬ್ರಿಟಿಗಾಗಿರ್ಬೋದು ಅಥವಾ ನಾರ್ಮಲ್ ಪರ್ಸನ್ ಆಗಿರ್ಬೋದು ಚಿಕ್ಕ ಗುಳ್ಳೆ ಆಗುತ್ತೆ. ಇಟ್ಸ್ ಕಾಮನ್ ಗೈಸ್. ಹೊರಗೆ ಹೋಗ್ತೀವಿ, ಬರ್ತೀವಿ, ಕರೆಕ್ಟಾಗಿ ಫುಡ್ ಮೇ ಬಿ ಒಂದ್ಸಲ ಊಟ ತಿನ್ನೋದ್ರಲ್ಲಿ ಆಯಿಲ್ ಜಾಸ್ತಿ ಇರುತ್ತೆ, ಒಂದ್ಸಲ ಶುಗರ್ ಜಾಸ್ತಿ ಇರುತ್ತೆ. ಶುಗರ್ ಬದಲು ಐ ಸಜೆಸ್ಟ್ ಎವ್ರಿಬಡಿ ಬೆಲ್ಲ ಯೂಸ್ ಮಾಡಿ. ಬೆಲ್ಲ ತೊಗೊಂಬಂದು ಯೂಸ್ ಮಾಡಿ ಅಷ್ಟೇ. ಶುಗರ್ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಡಿ. ಮೈದಾ ಹಿಟ್ಟು ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಡಿ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಐ ಪ್ರಾಮಿಸ್, ಐ ಸ್ವೇರ್ ಬೈ ದಿಸ್ ಕ್ರೀಮ್. ನನಗೆ ಎಷ್ಟು ಚಿಕ್ಕ ಮಾರ್ಕ್ ಆಗಿದ್ರು ನಾನು ಅಪ್ಲೈ ಮಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ಸೊ ನನ್ನ ಸ್ಕಿನ್ ಕೇರ್ ಬಂದುಬಿಟ್ಟು ಫಸ್ಟ್ ನಾನು ಡಾಟ್ ಆ್ಯಂಡ್ ಕಿ ಅವರ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ದಟ್ಸ್ ವೆರಿ ಗುಡ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದುಬಿಟ್ಟು ಆ್ಯಕ್ನೆ ಜೊತೆ ಫೈಟ್ ಮಾಡುತ್ತೆ. ದಟ್ಸ್ ವೆರಿ ಹೆಲ್ಪ್ಫುಲ್ ಅದು ಫೇಸ್ ವಾಶ್. ನೆಕ್ಸ್ಟ್ ಬಂದುಬಿಟ್ಟು ನೀವು ನೋಡೇ ಇರ್ಬೋದು, ಲೈಕ್ ಐ ಯೂಸ್ ಡಾಟ್ ಆ್ಯಂಡ್ ಕಿ. ನನ್ನ ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿದ್ರೆ ಚಿಕ್ಕದು ಓಪನ್ ಪೋರ್ಸ್ ಇರುತ್ತೆ. ಇವಾಗ ಅಷ್ಟು ಕಾಣಿಸಲ್ಲ ಬಿಕಾಸ್ ಇದು ಅಪ್ಲೈ ಮಾಡಿ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತದೆ. ಸೊ ರಿಡ್ಯೂಸ್ ಆಗ್ತದೆ. ಸಪೋಸ್ ನಾನು ಇದು ಟೋನರ್ನ ಬಿಟ್ಟರೆ ನನಗೆ ನಿಧಾನಕ್ಕೆ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಲ್ಲ, ಮೊದಲು ಹೇಗಿತ್ತು ಬ್ಯಾಕ್ ಟು ದ ಸೇಮ್ ಓಲ್ಡ್ ಸ್ಕಿನ್ ಅದೇ ಥರ ಆಗುತ್ತೆ. ಬಟ್ ನಾವು ಐ ಆಮ್ ಫಾಲೋಯಿಂಗ್ ಅ ಗುಡ್ ಹೆಲ್ತಿ ಡಯಟ್ ಅಲ್ಲ, ಗುಡ್ ಫುಡ್ ತಿಂತಿದ್ದೀನಿ, ಮನೆ ಊಟ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಆವಾಗ ಒಂಚೂರು ಚೀಟ್ ಮಾಡ್ಬೋದು, ಓಕೆ ಫೈನ್. ಬಟ್ ನೆಕ್ಸ್ಟ್ ಡೇ ಎಲ್ಲ ಬಂತು. ನಾನು 1 ವೀಕ್ ಲೈಕ್ ನೋ ಶುಗರ್ ತಿನ್ನಲ್ಲ. ಸೊ ದಿಸ್ ಕ್ರೀಮ್ ಗೈಸ್ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನಾನು ನಂಬಿರಲಿಲ್ಲ, ಜಸ್ಟ್ ಟ್ರಸ್ಟ್ ಮೀ, ನನಗೂ ಆಗಿದೆ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫೋಟೋಸ್ನ, ಲೈಕ್ ಬಿಫೋರ್ ಆ್ಯಂಡ್ ಆಫ್ಟರ್. ದಟ್ ಈಸ್ ಮೈ ಫೇಸ್. ಅಂದರೆ ನನ್ನ ಫೇಸ್. ನಾನು ಏನು ಗೂಗಲಿಂದ ಸರ್ಚ್ ಮಾಡಿಬಿಟ್ಟು ಯಾವುದೋ ಮುಖನ ಯಾವುದೋ ಪಿಂಪಲ್ ಇರೋದನ್ನೆಲ್ಲ ಎಲ್ಲ ತೋರಿಸ್ತಿಲ್ಲ. ನನ್ನ ಸ್ಕಿನ್ ಹೇಗಿತ್ತು, ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ನೀವೇ ನೋಡ್ಬೋದು. ಬಿಫೋರ್ ಫೋಟೋಸ್, ಆಫ್ಟರ್ ಇವಾಗ ಇಲ್ಲೇ ಇದೆ. ಸೊ ನಾನು ಇದನ್ನು ಅಪ್ಲೈ ಮಾಡಲ್ಲ. ಬಟ್ ಹೋಗ್ತಾ ನಾನು ಹೇಗೆ 3-4 ಡೇಸ್ದು ಅಪ್ಲೈ ಮಾಡಿದ್ನೋ ಅದನ್ನೆಲ್ಲ ನಿಮಗೆ ಯೂಟ್ಯೂಬೆಲ್ಲ ಹಾಕಿರ್ತೀನಿ. ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್, ಟ್ರಸ್ಟ್ ಮೀ. ಬಟ್ ಒಂದು ಲಾಸ್ಟ್ ಟಿಪ್ ಏನು ಕೊಡ್ತೀನಿ ಅಂದರೆ, ಶುಗರ್ ಕಡಿಮೆ ಮಾಡಿ ಮತ್ತು ಬೆಳ್ಳುಳ್ಳಿನ ದಿನ ಕನ್ಸ್ಯೂಮ್ ಮಾಡಿಬಿಡಿ. ಟ್ವೈಸ್ ಅ ಡೇ ಸ್ಮಾಲಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಜಗ್ದು ತಿನ್ನಿ. ಅದಾದಮೇಲೆ ಹೊಟ್ಟೆ ಉರಿಯುತ್ತೆ. ಸಪೋಸ್ ಯೋರ್ ಬಾಡಿ ಸೆನ್ಸಿಟಿವ್. ನನಗೆ ಸ್ವಲ್ಪ ಎದೆ ಉರಿತು. ಅದಾದಮೇಲೆ ನಾನು ನಾರ್ಮಲ್ ವಾಟರ್ ಕೊಡ್ತೆ. ಆಮೇಲೆ ಇಟ್ ವಾಸ್ ನಾರ್ಮಲ್. ಬೆಳ್ಳುಳ್ಳಿ ತಿಂದ ತಕ್ಷಣ ಹೋಗ್ಬಿಟ್ಟು ಮಲ್ಕೊಂಬಿಡಿ. ಇನ್ನೂ ಎದೆ ಉರಿಯೋಕ್ಕೆ ಶುರು ಆಗುತ್ತೆ. ಸ್ವಲ್ಪ 10 to 15 ಮಿನಿಟ್ಸ್ ವಾಕ್ ಮಾಡಿಬಿಟ್ಟು ನೀರು ಕುಡಿದು ಮಲ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಇನ್ ಹಾರ್ಮೋನಲ್ ಬ್ಯಾಲೆನ್ಸ್. ಥರ್ಡ್ ಬಂದುಬಿಟ್ಟು ಗುಡ್ ಫುಡ್. ಹೊರಗಿನ ಫುಡ್ ಬೇಡ, ಮನೆ ಫುಡ್ ತಿನ್ನಿ. ನೋ ಶುಗರ್, ನೋ ಆಯಿಲ್, ನೋ ಮೈದಾ. ಪಿಜ್ಜಾ ಬರ್ಗರ್ನ ಒಂಚೂರು ಕಂಟ್ರೋಲಲ್ಲಿ ಇಡಬೇಕು ಅಷ್ಟೇ. ಅದಾದಮೇಲೆ ಈ ಕ್ರೀಮ್ನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ. ಮತ್ತು ನೀವು ಯಾವಾಗ ಮನೇಲಿರ್ತೀರ, ಲೈಕ್ ವೀಕೆಂಡ್ಸ್ ನಿಮ್ಮದು ಯಾವುದೇ ಶಿಫ್ಟ್ ಆಗಿರ್ಬೋದು, ಮತ್ತು ಅಥವಾ ಯಾವುದೇ ಲೈಕ್ ಡೇ ಶಿಫ್ಟ್ ನೈಟ್ ಶಿಫ್ಟ್ ಆಗಿರ್ಬೋದು, ನೀವು ಯಾವಾಗ ಮನೇಲಿರ್ತೀರೋ ಆವಾಗ ಅಪ್ಲೈ ಮಾಡಿ. ತುಂಬ ನಿಮ್ಮ ಏರಿಯಾ ಕಡೆ ಅಂದರೆ ಸಿಟಿ ಕಡೆ ತುಂಬ ಬಿಸಿಲಿದ್ರೆ ಆವಾಗ ಅಪ್ಲೈ ಮಾಡಿಬಿಟ್ಟು ಹೊರಗೆ ಹೋಗ್ಬಿಡಿ. ಸಣ್ಣ ಡ್ಯಾಮೇಜ್ ಎಲ್ಲ ಏನಾದರೂ ಆಗ್ಬೋದು. ಬಟ್ ದಿಸ್ ಕ್ರೀಮ್ ಫಸ್ಟ್ ಒಂದು ಚಿಕ್ಕ ಪಿಂಪಲ್ ಮೇಲೆ ತಗೊಂಡು ಅಪ್ಲೈ ಮಾಡಿ. ನಿಮ್ಗೇನೂ ಆಗಲಿಲ್ವಾ, ನೆಕ್ಸ್ಟ್ ಡೇ ಒಂಚೂರು ರಿಸಲ್ಟ್ ಸಿಗ್ತಾ, ದಟ್ಸ್ ಫೈನ್. ಮತ್ತು ಏನೂ ಆಗಿಲ್ಲ ಅಂದರೆ ಯು ಕ್ಯಾನ್ ಅಪ್ಲೈ ಟು ಯುವರ್ ಫೇಸ್. ಫುಲ್ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಡ್ರೈ ಆಗುತ್ತೆ. ನಾನು ಫಸ್ಟ್ ಹೋಗಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಅಪ್ಲೈ ಮಾಡ್ಕೊಂಡಿದ್ದೆ, ಲೈಕ್ 1 ಲೇಯರ್ 2 ಲೇಯರ್ ಆ ಥರ. ಬಟ್ ಆ ಥರ ಎಲ್ಲ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಮಿಸ್ಟೇಕ್ ಮಾಡಿದೆ, ನಾನು ಮಿಸ್ಟೇಕಿಂದ ಹೇಳ್ತಿದ್ದೀನಿ. ಬಟ್ ದಿಸ್ ಇಸ್ ದ ಲೈಫ್ ಸೇವಿಯರ್ ಮೈ ಬಾಡಿ. ಸೊ ಅಷ್ಟೇ. ಫೇಸ್ ವಾಶ್ ನೀಟಾಗಿ ಮಾಡಿಬಿಟ್ಟು ಒಂದು ಮಾಯಿಶ್ಚರೈಸರ್
ಜಸ್ಟ್ ನಾನು ಕ್ಲೆನ್ಸ್ ಮಾಡಮೇಲೆ ಈ ಟೋನನ್ನು ಅಪ್ಲೈ ಮಾಡಿಬಿಟ್ಟು ಈ ಕ್ರೀಮ್ನ ಹಚ್ಕೊಂಡಿದ್ದೆ. ನಿಮ್ಮ ಹತ್ರ ಟೋನರ್ ಇಲ್ವಾ, ಇಟ್ಸ್ ಫೈನ್. ರೋಸ್ ವಾಟರ್ ಇದೆಯಾ, ಅದನ್ನು ಅಪ್ಲೈ ಮಾಡಿ. ಇಲ್ಲ ನಾರ್ಮಲ್ ಲೈಟ್ ವೇಟ್ ಅಥವಾ ಜೆಲ್ ಬೇಸ್ ಮಾಯಿಶ್ಚರೈಸ್ ಇದ್ದರೆ ಅದನ್ನು ಅಪ್ಲೈ ಮಾಡಿಕೊಂಡು ಈ ಕ್ರೀಮ್ನ ಅಪ್ಲೈ ಮಾಡಿ ಅಷ್ಟೇ. ದಿಸ್ ವಿಲ್ ಡೆಫಿನೆಟ್ಲಿ ಗಿವ್ ಯು ರಿಸಲ್ಟ್ಸ್, ವಂಡರ್ಫುಲ್ ರಿಸಲ್ಟ್ಸ್. ನನಗಂತೂ ಸಿಕ್ಕಿದೆಯಪ್ಪ, ಐ ಸ್ವೇರ್ ಬೈ ದಿಸ್ ಕ್ರೀಮ್. ಓಕೆ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಟು ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಪ್ಲೀಸ್ ಟು ಸಬ್ಸ್ಕ್ರೈಬ್. ಇಷ್ಟ ನಾನು ಕೇಳೋದು, ಇಷ್ಟೋ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಬೈ ಬಾಯ್, ಡೂ ಸಬ್ಸ್ಕ್ರೈಬ್.